ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಾವೇನೇನು ಟ್ರೇಡ್ ಮಾಡಿದ್ವಿ ನೋಡೋಣ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇದ್ದು ಕೂಡ ನೋಡೋಣ. ಓಕೆ, ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಗ್ಯಾಪ್ ಎಲ್ಲ ಓಪನ್ ಆದರೂ ಇಲ್ಲೊಂದು ಝೋನ್ ಟಿ ಕಲರ್ ಬಾಕ್ಸ್ ಕಾಣ್ತಿದೆಯಲ್ಲ, ಇದನ್ನು ಬ್ರೇಕ್ ಮಾಡಿ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅದು ಲೋ ಕ್ರಾಸ್ ಆಗುವಾಗಲೇ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೇಕು. ಕೇಳಿಸ್ಕೊಂಡ್ರಲ್ವಾ? ಬ್ಯಾಂಕ್ ನಿಫ್ಟಿ ಅನ್ನೋದು ಈ ಗ್ರೀನ್ ಕಲರ್ ಬಾಕ್ಸ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು, ರೀಟ್ರೇಸ್ ಆಗಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡಬೇಕು. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಓಕೆ, ಒಂದ್ಸಲ ಕೇಳಿಸ್ಕೊಳ್ಳಿ ವಿಡಿಯೋ ಪೂರ್ತಿ. ಈಗ ನೋಡಿ, ಇದು ಲೆವೆಲ್ಸ್ ಚೇಂಜ್ ಮಾಡಿಬಿಟ್ಟಿದೆ, ಯಾಕಂದರೆ ನಾವು ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಇದ್ರದ್ದು ರಿಸಲ್ಟ್ ಇವತ್ತು ಹೆಂಗೆ ವರ್ಕ್ ಆಗಿದೆ ಅಂದರೆ, ಇದು ನೋಡಿ, ನೆನ್ ಆ್ಯಕ್ರಲ್ ಲೆವೆಲ್ಸ್ ಇದು ಬ್ರೇಕ್ ಮಾಡಿ ಅದಕ್ಕೆ ರೀಟ್ರೇಸ್ ಮಾಡಿ ಮಾರ್ಕೆಟ್ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡಿ ಅಂತ ಇದು ರಿಸಲ್ಟ್. ಪರ್ಫೆಕ್ಟಾಗಿ ಅದೇ ಝೋನ್ ಬ್ರೇಕ್ಔಟ್ ಆಗಿ ರೀಟ್ರೇಸ್ ಮಾಡಿ ಬಂದಿದೆ ನೋಡಿ. ಓಕೆ, ಇಲ್ಲಿದೆ ಬ್ರೇಕ್ ಮಾಡಿ 15 ಮಿನಿಟ್ಸ್ ಟೈಮ್ ಫ್ರೇಮ್, ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಫಾಲ್ ಆಗಿದೆ. ಓಕೆ, ಏನು ಹೇಳಿದ್ದಂದರೆ ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡಿ ಅಂತ. ಸೆಲ್ಲಿಂಗ್ ಪ್ಲಾನ್ ಮಾಡಿದರೆ ಇದು ರಿಸಲ್ಟ್. ಇದು ಬ್ಯಾಂಕ್ ನಿಫ್ಟಿ ಅನ್ನೋದು 2 ಝೋನ್ ಆಗಿ ಡಿವೈಡ್ ಮಾಡಿದ್ವಿ ನೆನ್ನೆ. ಓಕೆ, 2 ಝೋನ್, ಒಂದು ಝೋನ್ 1 ಒಂದು ಝೋನ್ 2. ಗ್ಯಾಪ್ ಡೌನ್ ಓಪನ್ ಆದರೆ ಈ ಝೋನಲ್ಲಿ ಎಕ್ಸ್ಪೈರಿ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆದರೆ ಈ ಝೋನಲ್ಲಿ ಆಗುತ್ತೆ ಅಂತ. ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಯಿತು, ಸೇಮ್ ನಮ್ಮ ಝೋನ್ 2 ಅಲ್ಲಿ ಎಕ್ಸ್ಪೈರಿ ಆಯಿತು. ಈಗ ನಾವೇನು ಟ್ರೇಡ್ ಮಾಡಿದ್ವಿ ಇದು ನೋಡ್ಕೊಳ್ಳಿ, ಟೆಲಿಗ್ರಾಮಲ್ಲಿ ತೋರಿಸ್ತೀನಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್. ಇಲ್ಲಿದೆ ನೋಡಿ, ಇವತ್ತು 11ನೇ ತಾರೀಕು. ಇಲ್ಲಿದೆ ನೋಡಿ, 12ನೇ ತಾರೀಕು. ಓಕೆ, ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದು, ಗ್ಯಾಪ್ ಡೌನ್ ಓಪನ್ ಆಗಿದೆ. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್, ಯಾವ ಸ್ಟ್ರೈಕ್ ಪ್ರೈಸ್ ತೊಗೋಬೇಕು ಅಂತ ಬೆಳಗ್ಗೆ 9:16 ಕೊಟ್ಟಿದ್ದೀನಿ. ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ 1 ಮಿನಿಟಲ್ಲೇ. ಅಲ್ಲಿಂದ ಇದು ಪ್ರಾಫಿಟ್ಸ್, ಇವೆಲ್ಲ ಪ್ರಾಫಿಟ್ ಬಂದಿರೋ ಸ್ಕ್ರೀನ್ಶಾಟ್ಗಳು. ಓಕೆ, ಇಲ್ಲಿ ಒಂದು ಕ್ವಶನ್ ಮಾಡಿದ್ದೀನಿ, ಯಾವ ಥರ ಇದೆ ನಮ್ಮ ಕಾಲು, ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತ. ನೆಕ್ಸ್ಟು ಇವತ್ತು ಹೆಂಗಿದೆ ನಮ್ಮ ಅನಾಲಿಸಿಸ್ ಅಂತ ಕೇಳಿದ್ರೆ, ಇಲ್ಲಿ ವೋಟಿಂಗ್ ಇದೆ. ಆಲ್ಮೋಸ್ಟ್ ಎಕ್ಸಲೆಂಟ್ಗೆ 20 ವೋಟ್ ಇದೆ, ಗುಡ್ಗೆ 0. ಅಂದರೆ ಗುಡ್ಗೆ ವೋಟ್ ಹಾಕೋಕ್ಕೂ ಯಾರೂ ರೆಡಿ ಇಲ್ಲ, ಎಕ್ಸಲೆಂಟಲ್ಲೇ ಇದ್ದೀವಿ. ಇದು ಸ್ಟೂಡೆಂಟ್ಸ್ ಟೆಲಿಗ್ರಾಮಲ್ಲಿರೋ ಫೀಡ್ಬ್ಯಾಕ್. ಇದು ನಮ್ಮ ಲೆವೆಲ್ಸ್ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ, ತುಂಬ ಸಿಂಪಲ್. ಫಾಲ್ ಆಗ್ತಿದೆಯಲ್ಲ, ಇಲ್ಲಿ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಓಕೆ, ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ರೈಟ್, ಟೆಕ್ನಿಕಲ್ ಆಗಿ ಎಲ್ಲ ಕಂಪ್ಲೀಟ್ ಸೆಲ್ ಸೈಡ್ ಇದೆ. ಬಟ್ ನಾಳೆ ನಾನು ಬೈಯೇ ಮಾಡ್ತೀನಿ. ಬೈ ಅಂದರೆ ಗೊತ್ತಲ್ಲ, CE ಸೈಡ್ ಪ್ಲ್ಯಾನ್ ಮಾಡ್ತೀನಿ. ಇದು ನನ್ನ ವ್ಯೂ ಮಾತ್ರ, ಇದನ್ನು ಯಾರು ಫಾಲೋ ಮಾಡಬೇಡಿ, ಬಿಕಾಸ್ ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಎಜುಕೇಷನಲ್ ಪರ್ಪಸ್ ಹೇಳ್ತೀನಿ, ನೋಡಿ ನಾಳೆ ಏನಾಗುತ್ತೆ ಅಂತ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ಸೆಟ್ಲ್ ಆಗಬೇಕು. ಮಾರ್ಕೆಟ್ ಸೆಟಲ್ ಆಗೋವರೆಗೂ ವೆಯ್ಟ್ ಮಾಡಿ ನಾನು ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ, ನೋ ಸೆಲ್ಲಿಂಗ್. ನನ್ನ ಅನಾಲಿಸಿಸ್ ಪ್ರಕಾರ ನಾಳೆ ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಬಾರ್ದು ಮಾರ್ಕೆಟ್. ಓಕೆ, ನಾನು ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ ಮಾರ್ಕೆಟ್ ಸೆಟ್ಲ್ ಆದಮೇಲೆ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿನೂ ಸೇಮ್, ಮಾರ್ಕೆಟ್ ಸೆಟ್ಲ್ ಆದಮೇಲೆ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ, ನೋ ಸೆಲ್ಲಿಂಗ್ ಅನ್ನೋ ಆಪ್ಷನ್ನೇ ಇಲ್ಲ. ಇನ್ ಕೇಸ್ ಸೆಲ್ಲಿಂಗ್ ಆದರೆ ನಾನು ಟ್ರೇಡೇ ಮಾಡಲ್ಲ, ಓನ್ಲಿ ಬೈಯಿಂಗ್ ಸೈಡ್ ಮಾತ್ರ ಮಾಡ್ತೀನಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಎಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.